ಊರಿನ ಹಿರಿಯರಾದ ನೀವು ನನ್ನ ಕಾಲಿ ನಮಸ್ಕಾರ ಮಾಡೋದ? ಸುತ್ತ 40 ಹಳ್ಳಿಗೂ ನ್ಯಾಯ ಹೇಳೋ ನ್ಯಾಯಾಧೀಶರಪ್ಪ ನೀವು. ಈ ದೇಹ ಇದ ಮನೆ ಉಪ್ಪು ಬೆಳೆದತ್ತಲ್ಲ, ಅಂದಾಗ ನಿಮ್ಮ ಕಾಲಿಗೆ ಬಿದ್ದರೆ ತಪ್ಪೇನೆ ಧಣಿ. ಹೋಗ್ಲಿ, ತಾವೀಗ ಇಲ್ಲಿಗೆ ಬಂದಿರೋ ಕಾರಣ? ಆ ನೀಚನ ಮಗ ನಾಗ ನನ್ನ ಮಗಳ ಶೀಲ ಹಾಳು ಮಾಡಿ ನನ್ನ ಮಗಳ ಸಾವಿಗೆ ಕಾರಣ ಆಗಿದ್ದ. ಆ ಕಾರಣಕ್ಕೆ ನೀವು ಅವನು 5 ವರ್ಷ ಊರಿಂದ ಗಡೀಪಾರು ಮಾಡಿದ್ರಿ. ಆದ್ರೆ ಆ ಶಿಕ್ಷೆ ಮುಗಿಸ್ಕೊಂಡು ಮತ್ತೆ ಊರಿಗೆ ಕಾರ್ಯಕ್ರಮ ಹಳ್ಳಿ ಜನರ ಜೀವನದ ಗತಿ ಏನೋ ಅಂತ ನಾನು ನಿಮಗೆ ಕೇಳಕ್ ಬಂದಿದ್ದೆ. ನೋಡಿ, ಅವನು ಒಂದು ಸಲ ಮಾಡಿದ ತಪ್ಪಿಗೆ 5 ವರ್ಷಗಳ ಕಾಲ ಅವನನ್ನ ಈ ಊರಿನಿಂದ ಗಡೀಪಾರಿನ ಶಿಕ್ಷೆಗೊಳಪಡಿಸಿದ್ದೀವಿ. ಮಾಡಿದ ತಪ್ಪಿಗೆ ಸರಿಯಾದ ಪ್ರಾಯಶ್ಚಿತ್ತ ಅನುಭವಿಸಿ ಮತ್ತೆ ಈ ಊರಲ್ಲಿ ಬಂದು ಒಳ್ಳೆ ವ್ಯಕ್ತಿಯಾಗಿ ಬದುಕ್ತೀನಿ ಅಂತ ಹೇಳಿದ್ರೆ ಅವನಿಗೆ ಬದುಕಲಿಕ್ಕೆ ಅವಕಾಶ ಮಾಡಿಕೊಡಬೇಕಾದದ್ದು ನಮ್ಮ ಧರ್ಮ. ಒಳ್ಳೆಯವನಾಗಿ ಬದುಕಿದ್ರೆ ಸರಿ, ಮತ್ತೆ ತನ್ನ ಹಳೆ ಚಾಳಿಯನ್ನೇನಾದ್ರೂ ಮುಂದುವರಿಸಿದ್ದಾದರೆ ನಾವು ನೀವು ಎಲ್ಲರೂ ಸೇರ್ಕೊಂಡು ಅವನನ್ನ ಶಾಶ್ವತವಾಗಿ ಊರಿನಿಂದ ಗಡೀಪಾರು ಮಾಡಿ. ನೀವ್ ಹೆಂಗ್ ಹೇಳ್ತಾರೆ ಹಂಗ ಮಾಡ್ಬೇಕು. ನಾನು ಬರ್ತೀನಿ, ಬನ್ನಿ ಕಾಫಿ ಕುಡಿದು ಹೋಗುವಿರಿ ಅಂತ. ನಿಮ್ಮ ಮಾತು ಕೇಳಿ ನನಗೆ ಹಾಲು ಕೊಡದಷ್ಟು ಸಂತೋಷ ಆತ್ರಿಯಪ್ಪ. ನಾಗರಾಜ, ಈ ಸೂರಪ್ಪ ದೇಸಾಯಿ ಗುಣ ಏನು ಅಂತ ನಿನಗೆ ಚೆನ್ನಾಗಿ ಗೊತ್ತಲ್ಲ. ಈ ಸೂರಪ್ಪ ದೇಸಾಯಿ ಮನಸ್ಸು ಮಾಡಿ ಹಸ್ತು ಅಂತ ಅವ್ರ ತಲೆಯಲ್ಲಿ ಹಸ್ತ ಇಟ್ರ ಕೈಲಾಸ ಕಾಣುತ್ತ, ತಿರಸ್ಕಾರದಿಂದ ಕೆಂಗಣ್ಣ ಬಿಟ್ರೆ ಅವ್ರ ಕಳಸನ ಕಿತ್ತುರುಳುತ್ತ. ಈ ಮಾತನ್ನ ಅರ್ಥ ಮಾಡ್ಕೊಂಡು ಬದುಕಿದ್ರೆ ನಿನಗೆ ಒಳ್ಳೇದು. ಹಾ ಸಾವಿತ್ರಿ, ಸಾವಿತ್ರಿ, ಮಕ್ಕಳಲ್ಲಿ ಕಾಣಿಸ್ತಾ ಇಲ್ಲ? ಹೋಗ್ಲಿ, ಈ ದಿನ ನಮ್ಮಿಬ್ಬರ ಪಾಲಿಗೆ ವಿಶೇಷವಾದ ದಿನ. ಯಾವ ದಿನ ಅಂತ ಹೇಳು? ಅಂತ ವಿಶೇಷವಾದ ದಿನ ನಾವಿಬ್ರು ಮದುವೆ ಮಾಡ್ಕೊಂಡ ದಿನ ಅಲ್ವೇನೆ? ನಿಜ ಹೇಳ್ಬೇಕಂದ್ರೆ ನಾನು ಈ ಮನೆಗೆ ನೆನ್ನೆ ಮೊನ್ನೆ ಬಂದಿದ್ದೀನೇನೋ ಅನಿಸ್ತಾ ಇದ್ದೀರಿ ನನಗೆ. ಒಬ್ಬ ಯಶಸ್ವಿ ಪುರುಷನ ಹಿಂದೆ ಸ್ತ್ರೀಯ ಹಸ್ತ ಇರುತ್ತೆ ಅಂತ ಬಲ್ಲವರು ಹೇಳಿದ್ದು ನಿನ್ನಂತವಳನ್ನೇ ಕಂಡು ಹೇಳಿರ್ಬೇಕು ಅಂತ ನನಗೆ ಅನಿಸ್ತಾ ಇದೆ. ನೀವು ನನ್ನ ಪತಿಯಾಗಿ ದೊರೆತದ್ದು ನನ್ನ ಪೂರ್ವ ಜನ್ಮದ ಪುಣ್ಯ. Chasing shadows, fighting battles. I've been on my own for a while, let them say I'm doing better. I've been broken, but now I'm going. I've been on the road of fire, made it through. It's like I'm chasing the sun, and all my fears are on the run. Can't take my freedom, now you can take my freedom. It's like I'm walking on water, and all the waves don't even bother. Listen to my kingdom, and you can take my freedom. It's like I'm chasing the sun, and all my fears are on the run. Can't take my freedom, now you can take my freedom. ಭಯದಲ್ಲೂ ಕಾಮ ಕಸ್ತೂರಿ ಗಮ್ಮಂತ ಇದೆ. ಹರಕು ಸೀರೆ ಉಟ್ಟು ಮುರುಕು ರೊಟ್ಟಿ ಬೇಡಕ್ಕೆ ಬಂದಿರೋ ತಿರುಕಿನ ಬಿಟ್ಟವಲ್ಲ ನಾನು. ಅಂದಾಗ ನಿನ್ನ ಸುಂದರವಾದ ಹೆಣ್ಣನ್ನು ಬಿಡ್ತೀನಿ. ಊರಿನ ನ್ಯಾಯವಾದಿ ಬಡವರ ಬಂಧು ಸೂರಪ್ಪ ದೇಸಾಯಿ. ನನ್ನಿಂದ 5 ವರ್ಷಗಳ ಕಾಲ ಗಡೀಪಾರಿನ ಶಿಕ್ಷೆಗೊಳಪಟ್ಟ ನಿನಗೆ ನನ್ನ ಹೆಸರು ಆಚಂದ್ರಾರ್ಕವಾಗಿ ಉಳಿದ್ಬಿಟ್ಟಿದೆ. ಹೋಗ್ಲಿ, ಯಾರಿವಳು? ಏನಿದೆಲ್ಲ? ಇವಳು ನಮ್ಮ ಮನೆ ಕೆಲಸದವಳು. ಕೆಲ್ಸಕ್ಕೆ ಸೇರ್ಕೊಂಡು 1 ವಾರ ಆಯ್ತು. ಬಟ್ಟೆ ತೊಳ್ಕೊಂಡು ಬಾ ಅಂತ ತೋಟಕ್ಕೆ ಕಳ್ಸಿದ್ರೆ ಬಟ್ಟೆನೆಲ್ಲ ಬಾವೆ ದಂಡೆ ನಿಲ್ತೀವಿ, ಅವನ ಜೊತೆ ಚಕ್ಕಂತ ಹೊಡಿತಾ ಇದ್ರು.
ಹೇಳಿದ್ರು ಅವನು ಆ ಕಡೆ ಹೋದ, ಇವಳನ್ನ ಬೆನ್ನ ಹತ್ಕೊಂಡು ಈ ಕಡೆ ಬಂದ. ಇವ್ರು ಹೇಳ್ತಾ ಇರೋದೆಲ್ಲ ಸುಳ್ಳು. ನಾನು ಹೇಳಿದ್ರೆ ಸುಳ್ಳು ಅಂತ ತಗೊಳ್ತೇನೆ. ಯಜಮಾನ್ರೆ, ತುತ್ತು ಹಾಕಿ ಸಲ್ಪಿದ ಮನೆಯ ಮರ್ಯಾದೆಯನ್ನು ಕಳೆಯುವ ಈಚೆ ಹೆಣ್ಣು ಇವಳು. ಇವ್ರು ಹೇಳೋ ಸುಳ್ಳು ಮಾತೆ ನಿಜ ಅಂತ ನೀವು ನಂಬೇಡಿ. ದಯವಿಟ್ಟು ಈ ಪಾಪಿ ಕೈಯಿಂದ ನನ್ನನ್ನು ಕಾಪಾಡಿ. ಅಂದ್ರೆ ನಮ್ಮ ನಿನ್ನ ಮಾತು ಕಸ ಮುಸ್ರೆ ಕೆಲಸ ಮಾಡೋದಕ್ಕೆ ಆಳಾಗಿ ಸೇರಿದ ನೀನು ಮಾಡಬಾರ್ದಂತ ಹೊಲಸು ಕೆಲಸ ಮಾಡಿದ್ರೆ ಯಾವ ಮನೆ ಯಜಮಾನ ಸುಮ್ಮನಿರ್ತಾನೆ? ನೀನೇ ಹೇಳು. ನಾನಂತ ಅಪರಾಧ ಏನು ಮಾಡಿಲ್ಲ ಯಜಮಾನಿ. ಮರ್ಯಾದೆ ಅಂದ್ರೆ ಏನಂತ ನನಗೂ ಚೆನ್ನಾಗಿ ಗೊತ್ತಿದೆ. ಒಂದು ವೇಳೆ ನಾನು ಅಂತ ಕೆಲಸ ಮಾಡೋಳೆ ಆಗಿದ್ರೆ ಇಷ್ಟು ದಿನ ಇವ್ರ ಮನೇಲಿ ಕಸ ಮುಸ್ರೆ ಕೆಲಸ ಮಾಡಿ ಬದುಕ್ತಾ ಇರ್ಲಿಲ್ಲ. ಎಲ್ಲಾದ್ರೂ ದೂರ ಹೋಗಿ ಹಾಯಾಗಿ ಬದುಕ್ತಾ ಇದ್ದೆ. ಮುಚ್ಚೋಳೆ ಬಾಯ್ನ. ಮಾಡೋ ತಪ್ಪಿನೆಲ್ಲ ಮಾಡ್ಬಿಟ್ಟು ಮೇಲೆ ಸತಿ ಸಾವಿತ್ರಿ ಅಂತ ಮಾತನಾಡ್ತಾರೆ. ಈ ನಿನ್ನ ಮಾತನ್ನು ಕೇಳಿದ್ರೆ ಎಂತ ಬುದ್ಧಿವಂತರು ಕೂಡ ಒಂದು ಕ್ಷಣ ಮೋಸ ಹೋಗ್ತಾರೆ. ಮೋಸಗಾರ್ತಿ ಹೆಣ್ಣು ನೀನು. ಮೋಸಗಾರ್ತಿ ಹೆಣ್ಣು ನಾನಾಗಿದ್ರೆ ನೀವು ತೋರಿಸಿದ ಚಿನ್ನ ಸರ ದುಡ್ಡಿಸ್ಕೊಂಡು ಸುಲಭವಾಗಿ ನಿಮಗೆ ಮೋಸ ಮಾಡ್ತಾ ಇದ್ದೆ. ಅಂತ ಹೀನ ಬದುಕು ನನಗ್ ಬೇಕಾಗಿಲ್ಲ. ನಾನು ಬಡ ತಂದವಳೆ ಇರ್ಬೋದು, ಆದ್ರೆ ಬಣ್ಣ ತಂದವಳಲ್ಲ. ಏನಮ್ಮ, ಇವನು ನಿನಗೆ ಚಿನ್ನದ ಸರ ಹಾಗೂ ದುಡ್ಡಿನ ಆಸೆ ತೋರಿಸಿದ್ದ? ಯಾಕೆ? ನಿಮ್ ಮುಂದೆ ಹೇಗೆ ಹೇಳಿ ಯಜಮಾನ್ರಿ, ನಾನು ತೋಟದ ಬಾವಿ ಹತ್ರ ಬಟ್ಟೆ ತೊಳಿತಾ ಇದ್ದೆ. ಇವ್ರು ನನ್ನನ್ನು ಕೂಗಿದ್ರು. ಯಜಮಾನ್ರು ಕೂಗ್ತಾ ಇದ್ದಾರಲ್ಲ ಅಂತ ನಮ್ಮ ಮೇಲ್ ಬಂದೆ. ನಾನ್ ಬರೋಷ್ಟ್ರಲ್ಲಿ ಇವ್ರು ಪಂಪ್ಶೆಟ್ ರೂಮಿನ ಬಳಿ ನಿಂತಿದ್ರು. ನಾನು ಯಾಕೆ ಅಂತ ಕೇಳಿದ್ರಲ್ಲಿ ಇವರು ನನ್ನ ಕೈ ಹಿಡಿದು ಎಳೆದಕ್ಕೆ ಪ್ರಾರಂಭ ಮಾಡಿದ್ರು. ನಾನು ಪ್ರತಿಭಟಿಸಿದಾಗ ನಿನಗೆ ಚಿನ್ನ ಸರ ಕೊಡ್ತೀನಿ, ದುಡ್ಡು ಕೊಡ್ತೀನಿ, ಒಂದೇ ಒಂದ್ಸಲ ಈ ನಿನ್ನ ತುಂಬಿದ ದೇಹವನ್ನು ಅರ್ಪಿಸಿ ಸುಖ ನೀಡುವಂತ. ನಾಗರಾಜ್, ಅವಳು ಹೇಳೋದೆಲ್ಲ ಮುಗಿಲಿ, ಸ್ವಲ್ಪ ತಾಳು. ಯಾಕಂದ್ರೆ ನೀನೆಂತವನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆಯಲ್ಲ. ಸರಿ, ಮುಂದೇನಾಯ್ತಮ್ಮ? ಆ ಸಮಯದಲ್ಲಿ ನಾನು ಇವ್ರಿಗೊಂದು ಮಾತು ಕೇಳಿದೆ. ನೋಡಿ, ನಿಮಗೆ ನನ್ನ ಮೇಲೆ ಅಷ್ಟೊಂದು ಪ್ರೀತಿ ಇದೆ, ನನ್ನ ಕೊರಳಿಗೆ ಮಾಂಗಲ್ಯ ಕಟ್ಟಿ ನಿಮ್ಮ ಧರ್ಮ ಪತ್ನಿಯನ್ನಾಗಿ ಸ್ವೀಕಾರ ಮಾಡಿ ಅಂತ ಹೇಳಿ ಯಜಮಾನ್ರಿ. ಇದು ಕೇಳಿದ್ದು ನನ್ನ ತಪ್ಪೇ. ನಿನ್ನಂತ ಥರ್ಡ್ ಕ್ಲಾಸ್ ಹೆಣ್ಣಿನ ಕೊಳ್ಳಿಗೆ ತಾಳಿ ಕಟ್ಟಿ ನಿನ್ನ ನನ್ನ ಹೆಂಡತಿಯನ್ನಾಗಿ ಸ್ವೀಕರಿಸಿಕೊಳ್ಳುವುದಕ್ಕೆ ನಾನೇನು ಥರ್ಡ್ ಕ್ಲಾಸ್ ವಂಶದಲ್ಲಿ ಹುಟ್ಟಿದವನಲ್ಲ. ಮತ್ತೆ ನೀನು ಚಿನ್ನದ ಸರ ದುಡ್ಡಿನ ಆಸೆ ತೋರಿಸಿದ ಕ್ಷಣ ಲಜ್ಜೆಗೆಟ್ಟು ನಿನಗೆ ಸೆರೆಗೆ ಹಾಸಿ ಬದುಕೋದಕ್ಕೆ ಇವಳು ಕೂಡ ವೇಶ್ಯರ ಮನೆತನದಲ್ಲಿ ಹುಟ್ಟಿದವಳಲ್ಲ. ಮುಚ್ಚ ಬಾಯ್ನ. ನೀ ನನ್ನ ಪ್ರಾಣ ಸ್ನೇಹಿತನ ಮಗ ನಿಜ, ಆದ್ರೆ ಅವನ ಗುಣಕ್ಕೂ ನಿನ್ನ ಗುಣಕ್ಕೂ ಭೂಮಿ ಆಕಾಶದಷ್ಟು ವ್ಯತ್ಯಾಸ. ನಿನ್ನ ತಂದೆ ಏನಾದ್ರೂ ಇವತ್ತು ಬದುಕಿದ್ರೆ ನೀನು ಮಾಡಿರೋ ನೀಸ್ತನಕ್ಕೆ ತಕ್ಷಣವೇ ನಿನ್ನನ್ನು ಕೊಂದು ಬಿಡ್ತಾ ಇದ್ದ? ಇಲ್ಲ ಇಂಥ ಮಗನಿಗೆ ಜನ್ಮ ಕೊಟ್ಟನಲ್ಲ ಅಂತ ಮರಿಗೆ ತಾನಾದ್ರೂ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದ? ನಿನ್ನ ಮಾತನ್ನೇ ಸತ್ಯ ಅಂತ ನಂಬಿ ನನ್ನನ್ನೇ ನಾನು ವಂಚಿಸಿಕೊಳ್ಳುವ ಮೂರ್ಖನಲ್ಲ. ಮತ್ತೋಗಲಿದ್ದ ಚಿಲ್ಲರೆ ವಂಶದವನು ನಾನಲ್ಲ ಅಂತ ಜಂಬದಿಂದ ಎದೆ ಉಬ್ಬಿಸಿ ಹೇಳ್ತಾ ತಿರುಗೋ ನೀನು ಮೊದಲು ಆ ನಿನ್ನ ಮನೆತನದ ಮರ್ಯಾದೆಯನ್ನು ಉಳಿಸೋದಕ್ಕೆ ಪ್ರಯತ್ನ ಪಡು. ಇದು ನನ್ನ ಹಿತವಚನ ಅಂತ ಭಾವಿಸಬೇಡ. ಸತ್ತು ಸ್ವರ್ಗದಲ್ಲಿರೋ ನಿನ್ನ ತಂದೆ ನನ್ನ ಸ್ನೇಹಿತನ ಕಳಕಳಿಯ ಪ್ರಾರ್ಥನೆ ಅಂತ ತಿಳ್ಕೋ. ಸಾಯಿ, ಇದು ಇಲ್ಲಿಗೆ ಮುಗೀತು ಅಂತ ಭಾವಿಸಿದೀಯಾ? ಇದು ಅಂತ್ಯ ಅಲ್ಲ, ಆರಂಭ. ನನ್ನ ನಿನ್ನ ಸಮರದ ಆರಂಭ.